ಯಾವ ನೋಡಿ ಅವರ ಅಭಿಪ್ರಾಯವನ್ನು ಹೇಳಿದ್ದಾರೆ. ಯಾವ ಕಾರಣಕ್ಕೆ ಹೇಳಿದ್ರು, ಯಾವ ಸಂದರ್ಭದಲ್ಲಿ ಹೇಳಿದ್ರು ನಮಗೆ ಗೊತ್ತಿಲ್ಲ. ನಮ್ಮ ಪಕ್ಷದಲ್ಲಿ ಆ ರೀತಿ ಆಗುವಂಥ ತೊಂದರೆಗಳು ಏನಿಲ್ಲ. ನಮ್ಮ ಹೈಕಮಾಂಡ್ ಇದೆ, ಮುಖ್ಯಮಂತ್ರಿಗಳಿದ್ದಾರೆ, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ. ಇದು ಮೊದಲಿಂದಲೂ ನಾವೆಲ್ಲರೂ ಹೇಳ್ತಿರ್ತಕ್ಕಂಥ, ಯಾರೋ ಒಬ್ಬರಿಬ್ಬರು ಸೀನಿಯರ್ಸು ತಾವು ಸಂದರ್ಭಕ್ಕೆ ಅನುಗುಣವಾಗಿ ಮಾತಾಡಿರ್ತಾರೆ. ಅದು ಬಿಟ್ಟರೆ ಯಾವುದೇ ಕ್ರಾಂತಿ ಆಗ್ತಕ್ಕಂಥದ್ದಾಗಲಿ ಮತ್ತು ಏನೇ ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದು ಏನಿಲ್ಲ. ಏನೇ ಆಗಬೇಕಾದ್ರೂ ಪಕ್ಷದಲ್ಲಿರ್ಬೋದು, ಆಡಳಿತದಲ್ಲಿರ್ಬೋದು, ಅದು ಹೈಕಮಾಂಡ್ ಇದೆ. ಹೈಕಮಾಂಡ್ ಹೇಳಿದಾಗ ಎಲ್ಲರೂ ನಡ್ಕೊಳ್ತಕ್ಕಂಥ ಪದ್ಧತಿ, ಸಿಸ್ಟಮು ನಮ್ಮ ಪಕ್ಷದಲ್ಲಿ ಮೊದಲಿಂದ ಬರ್ತಾಯಿದೆ, ಅದೇ ಮುಂದುವರಿತದೆ. ಅದು ಏನೇ ಆಗಲಿ, ಸಮಯ ಬಂದ ನಾವು ಹೇಳಿದ್ರೆ ಈಗಂತೂ ಅದು ಪ್ರಸ್ತುತ ಬಂದಿಲ್ಲ. ಆ ವಿಷಯ ಬಂದಾಗ ಮುಖ್ಯಮಂತ್ರಿಗಳು ಮತ್ತು ನಮ್ಮ PCC ಅಧ್ಯಕ್ಷರು ಹೇಳಬೇಕು, ತಪ್ಪಿದರೆ ಹೈಕಮಾಂಡ್ ಹೇಳಬೇಕು. ಅವರು ಮೂರು ತೆಗೆದುಕೊಳ್ತಕ್ಕಂಥ ನಿರ್ಣಯ ಆಧಾರದ ಮೇಲೆ ಇರ್ತದೆ. ಇವತ್ತು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅಂಥ ನಿರ್ಧಾರಗಳು ಏನೂ ಇಲ್ಲ ಅಂತೇಳಿ ನನ್ನ ಮಾಹಿತಿ. ಯಾವ ನೋಡಿ ಅವರ ಅಭಿಪ್ರಾಯವನ್ನು ಹೇಳಿದ್ದಾರೆ. ಯಾವ ಕಾರಣಕ್ಕೆ ಹೇಳಿದ್ರು, ಯಾವ ಸಂದರ್ಭದಲ್ಲಿ ಹೇಳಿದ್ರು ನಮಗೆ ಗೊತ್ತಿಲ್ಲ. ನಮ್ಮ ಪಕ್ಷದಲ್ಲಿ ಆ ರೀತಿ ಆಗುವಂಥ ತೊಂದರೆಗಳು ಏನಿಲ್ಲ. ನಮ್ಮ ಹೈಕಮಾಂಡ್ ಇದೆ, ಮುಖ್ಯಮಂತ್ರಿಗಳಿದ್ದಾರೆ, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ. ಇದು ಮೊದಲಿಂದಲೂ ನಾವೆಲ್ಲರೂ ಹೇಳ್ತಿರ್ತಕ್ಕಂಥ, ಯಾರೋ ಒಬ್ಬರಿಬ್ಬರು ಸೀನಿಯರ್ಸು ತಾವು ಸಂದರ್ಭಕ್ಕೆ ಅನುಗುಣವಾಗಿ ಮಾತಾಡಿರ್ತಾರೆ. ಅದು ಬಿಟ್ಟರೆ ಯಾವುದೇ ಕ್ರಾಂತಿ ಆಗ್ತಕ್ಕಂಥದ್ದಾಗಲಿ ಮತ್ತು ಏನೇ ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದು ಏನಿಲ್ಲ. ಏನೇ ಆಗಬೇಕಾದ್ರೂ ಪಕ್ಷದಲ್ಲಿರ್ಬೋದು, ಆಡಳಿತದಲ್ಲಿರ್ಬೋದು, ಅದು ಹೈಕಮಾಂಡ್ ಇದೆ. ಹೈಕಮಾಂಡ್ ಹೇಳಿದಾಗ ಎಲ್ಲರೂ ನಡ್ಕೊಳ್ತಕ್ಕಂಥ ಪದ್ಧತಿ, ಸಿಸ್ಟಮು ನಮ್ಮ ಪಕ್ಷದಲ್ಲಿ ಮೊದಲಿಂದ ಬರ್ತಾಯಿದೆ, ಅದೇ ಮುಂದುವರಿತದೆ. ಅದು ಏನೇ ಆಗಲಿ, ಸಮಯ ಬಂದ ನಾವು ಹೇಳಿದ್ರೆ ಈಗಂತೂ ಅದು ಪ್ರಸ್ತುತ ಬಂದಿಲ್ಲ. ಆ ವಿಷಯ ಬಂದಾಗ ಮುಖ್ಯಮಂತ್ರಿಗಳು ಮತ್ತು ನಮ್ಮ PCC ಅಧ್ಯಕ್ಷರು ಹೇಳಬೇಕು, ತಪ್ಪಿದರೆ ಹೈಕಮಾಂಡ್ ಹೇಳಬೇಕು. ಅವರು ಮೂರು ತೆಗೆದುಕೊಳ್ತಕ್ಕಂಥ ನಿರ್ಣಯ ಆಧಾರದ ಮೇಲೆ ಇರ್ತದೆ. ಇವತ್ತು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅಂಥ ನಿರ್ಧಾರಗಳು ಏನೂ ಇಲ್ಲ ಅಂತೇಳಿ ನನ್ನ ಮಾಹಿತಿ.